ಪ್ರಿಯದರ್ಶನ್ ಮತ್ತು ಅಕ್ಷಯ್ ಕುಮಾರ್ ಕಾಂಬಿನೇಷನ್ ಬಂದಿರೋ ಸಿನಿಮಾ ಬೂತ್ ಬಂಗ್ಲೋ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಐಕ್ಳು ಚಾನಲ್ಗೆ ಸ್ವಾಗತ. ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿರೋರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿನಿಮಾ ನೋಡಿದಾಗ ನನಗೇನು ಅನ್ನಿಸ್ತು ಅನ್ನೋದನ್ನ ಹೇಳ್ತೀನಿ. ಕಮಾನ್ ಬನ್ನಿ ಮ್ಯಾಟ್ರು ಮುಗಿಸಿ ಬಿಡೋಣ. ಲಂಡನ್ನಲ್ಲಿ ಸೆಟ್ಲ್ ಆಗಿರೋಂಥ ಅಕ್ಷಯ್ ಕುಮಾರ್ ಅವರು ಅರ್ಜುನ್ ಈ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟರ್ ತಂಗಿ ಮದುವೆ ಮಾಡಿಸ್ಬೇಕು ಇಂಡಿಯಾದಲ್ಲಿ. ಸೊ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಬಂದ ಮೇಲೆ ಗೊತ್ತಾಗುತ್ತೆ ಅವ್ರದ್ದು ಅಂತ ಒಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿಲೇ ಅದು ದೊಡ್ಡ ಪ್ಯಾಲೇಸ್. ಆ ಪ್ಯಾಲೇಸಲ್ಲೇ ಮದುವೆ ಮಾಡಿಸ್ಬೇಕು ಅಂತಲೂ ಡೇಟು ಕೂಡ ಫಿಕ್ಸ್ ಆಗುತ್ತೆ. ಸುಮಾರು ವರ್ಷದಿಂದ ಯಾರು ವಾಸ ಮಾಡದೇ ಇರೋವಂಥ ಬಂಗ್ಲೆನ ಇವಾಗ ಅರ್ಜುನ್ನು ತನ್ನ ತಂಗಿ ಮದುವೆಗೋಸ್ಕರ ಬಂಗ್ಲೆನ ರೆಡಿ ಮಾಡಿಸ್ತಾನೆ. ಎಲೆಕ್ಟ್ರಿಷಿಯನ್ಸ್ ಬರ್ತಾರೆ, ವೆಡ್ಡಿಂಗ್ ಪ್ಲಾನರ್ ಬರ್ತಾರೆ, ಎಲ್ಲ ನಡೆಯುತ್ತೆ. ಬಟ್ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಬಂಗ್ಲೆ ಆ ಥರ ಪಾಳು ಬೀಳೋಕ್ಕೆ ಕಾರಣ ಯಾರು? ಓದಿಸೋದು. ಆ ಊರು ಮಂಗಳಾಪುರದಲ್ಲಿ ಯಾಕೆ ಯಾರೂ ಹೆಣ್ಮಕ್ಳು ಅಲ್ಲಿ ಮದುವೆ ಆಗಲ್ಲ, ಮದುವೆ ಆದವ್ರಿಗೆ ಏನಾಗುತ್ತೆ ಎಲ್ಲನೂ ತಿಳ್ಕೊಬೇಕು ಅಂದರೆ ಸಿನಿಮಾನ ನೋಡಬೇಕು. ಬಟ್ ಈ ಸಿನಿಮಾದಲ್ಲಿ ಕಾಮಿಡಿ ಮಾತ್ರ ಸಖತ್ತಾಗೆ ವರ್ಕ್ ಆಗಿದೆ. ಸಿನಿಮಾದಲ್ಲಿ ಫಸ್ಟ್ ಆಫ್ ಪೂರ್ತಿ ಕಾಮಿಡಿ ದೆವ್ವ ಕೆಲವೊಂದು ಕಡೆ ಜಲಕ್ ಕೊಡಿಸುತ್ತೆ. ಮತ್ತು ಎಲ್ಲೂ ದೆವ್ವದ್ದು ಫೇಸ್ ರಿವೀಲ್ ಆಗಿಲ್ಲ. ಇಂಟರ್ವ್ಯೂಲಲ್ಲಿ ನೋಡಿದಾಗ ನನಗೂ ಕೂಡ ಶಾಕ್ ಆಯಿತು. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಇಂಟರ್ವ್ಯೂಲಲ್ಲಿ ವಸುದೇವ್ ಫೇಸ್ ರಿವೀಲ್ ಆದಾಗ ನನಗೂ ಕೂಡ ಶಾಕ್ ಆಯಿತು. ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಅದಂತೂ ಅಲ್ಲ. ಸಿನಿಮಾ ಬೇರೆ ಥರನೇ ಇದೆ. ಸೆಕೆಂಡ್ ಹಾಫಲ್ಲಿ ಫ್ಲ್ಯಾಶ್ ಬ್ಯಾಕ್ಗಳು ಹೋಗುತ್ತೆ. ಪ್ಲಸ್ ಅವನ್ನ ಆ ಡೀಮನ್ನ ಹೇಗೆ ಅಂತ್ಯ ಮಾಡಬೇಕು ಅನ್ನೋದು ಹೋಗುತ್ತೆ. ಅದಕ್ಕೆ ಯಾರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಈ ಎಲ್ಲ ಫ್ಯೂಷನ್ಸು ನಡುವೆ ಅಕ್ಷಯ್ ಕುಮಾರ್ ಅವರು ಅರ್ಜುನ್ ಅವರು ಇಲ್ಲಿ ಗೆಲ್ಲಲ್ವಾ ಅಂತ ತಿಳ್ಕೊಬೇಕು ಅಂದರೆ ಬೂತ್ ಬಂಗ್ಲೋನ ನೀವು ನಿಮ್ಮ ಹತ್ತಿರ ಚಿತ್ರಮಂದಿರ ಅಥವಾ ಮಲ್ಟಿಪ್ಲೆಕ್ಸಲ್ಲಿ ನೋಡ್ಕೋಬೇಕಾಗಿದೆ. ಅಂದಾಗೆ ಸಿನಿಮಾ 2.25 ಗಂಟೆ ಇದೆ. ಬಿಗಿನಿಂಗ್ 10 ನಿಮಿಷದಲ್ಲೇ ಸಿನಿಮಾದ ಪ್ಲಾಟ್ ಏನು ಅಂತ ಕೂರಿಸ್ತಾರೆ. ಅದಾದಮೇಲೆ 40 ನಿಮಿಷ ಆದಮೇಲೆ ಒಂದು ಟ್ವಿಸ್ಟ್ ಬರುತ್ತೆ. ಅದಾಗಿ ಇಂಟರ್ವೆಲ್ ಬಿಫೋರ್ ಇನ್ನೊಂದು ಟ್ವಿಸ್ಟ್ ಬರುತ್ತೆ. ಇಂಟರ್ವೆಲ್ ಆದಮೇಲೆ ಫ್ಲ್ಯಾಶ್ ಬ್ಯಾಕ್ ಓಪನ್ ಆಗುತ್ತೆ. ಆ ಫ್ಲ್ಯಾಶ್ ಬ್ಯಾಕ್ ಮಾತ್ರ ತುಂಬ ಚೆನ್ನಾಗೇ ಪೋರ್ಟ್ರೇ ಮಾಡಿದ್ದಾರೆ. ಈ ಹಿಂದೆ ಬುಲ್ಬುಲಯ್ಯ ಸಿನಿಮಾ ಪ್ಲಸ್ ಪ್ರಿಯದರ್ಶನ್ ಅಕ್ಷಯ್ ಕುಮಾರ್ ಅವರ ಕಾಂಬಿನೇಷನ್ ಬಂದಂಥ ಸಿನಿಮಾಗಳ ಪೈಕಿ ಈ ಸಿನಿಮಾ ಒಂಥರ ಹೊಸದಾಗಿದೆ. ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಸ್ಪೆಷಲಿ ಪ್ಯಾಲೇಸ್ ಅದು ಸೆಟ್ಟಾ ಇಂಟೀರಿಯರ್ ಸೆಟ್ಟಾ ಅಥವಾ ರಿಯಲ್ ಆಗಿದೆಯಾ ಅನ್ನೋದು ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿ ಪ್ರೊಡಕ್ಷನ್ ವ್ಯಾಲ್ಯೂ ಇಲ್ಲೂ ಕಾಣಿಸ್ತಾ ಇದೆ. ಅಂದಾಗೆ ಸಿನಿಮಾದಲ್ಲಿ ಒಂದು 2-3 ಸಾಂಗ್ ಇರಬಹುದು. ಬಟ್ ತುಂಬ ಚೆನ್ನಾಗೇ ಬಂದಿದೆ. ಅಂದಾಗೆ ಇನ್ನು ಹೀರೋಯಿನ್ ವಿಚಾರಕ್ಕೆ ಬಂದರೆ ಹೀರೋಯಿನ್ ಅವರು ಅವರ ಕಳೆದೋಗಿರೋ ಸಿಸ್ಟರ್ನ ಹುಡುಕ್ತಾ ಇರ್ತಾರೆ. ಅವ್ರು ಸಿಗ್ತಾರಾ ಸಿಗಲ್ವ ಅನ್ನೋದು ಅದು ಕೂಡ ಒಂದು ಮೆಗಾ ಟ್ವಿಸ್ಟ್ ಆಗೇ ಕ್ವಶನ್ ಮಾರ್ಕಾಗಿ ಉಳ್ಕೊಂಡಿದೆ. ಸೊ ಫೈನಲಿ ತಂಗಿ ಮದುವೆ ಮಾಡಾದ್ಮೇಲೆ ಏನಾಗುತ್ತೆ, ವಸುದೇವ್ ಬಿಡ್ತಾನ ಏನು ಎತ್ತ ಅನ್ನೋದು ತುಂಬ ಚೆನ್ನಾಗೇ ಕಟ್ಕೊಟ್ಟಿದ್ದಾರೆ. ಅಣ್ಣ ತಂಗಿಗೋಸ್ಕರ ಏನು ಮಾಡ್ತಾನೆ, ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾನೆ ಅನ್ನೋದು ಸಿನಿಮಾದಲ್ಲಿ ತುಂಬ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ. ಹಾಗಾಗಿ ಸಿನಿಮಾದ VFX ವಿಚಾರಕ್ಕೆ ಬಂದರೆ ಅಲ್ಲಲ್ಲಿ ಸ್ವಲ್ಪ ಇದು ಆ್ಯನಿಮೇಷನ್ಸ್ ಅಂತ ಗೊತ್ತಾಗೋ ಥರನೇ ಪೋರ್ಟ್ರೇ ಆಗಿದೆ. ಅದು ಬಿಟ್ಟರೆ ಓಕೆ, ಕ್ಲಿಯರ್ ಕಟ್ಟಾಗಿ ಸಿನಿಮಾ ತುಂಬ ಚೆನ್ನಾಗೇ ಬಂದಿದೆ. ನನಗೆ ತುಂಬ ಇಷ್ಟ ಆಯಿತು ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಪ್ಲಸ್ ಸೌಂಡ್ ಎಫೆಕ್ಟ್ಸ್ ಮಾತ್ರ ಸೂಪರಾಗೆ ಕೊಟ್ಟಿದ್ದಾರೆ. ಕೆಲವೊಂದು ಜರ್ಕ್ಗಳಿದೆ, ನೋಡ್ಬೇಕಾದ್ರೆ ನನಗೆ ಒಂದು 2-3 ಸಲ ಟಚ್ ಅನ್ನಿಸ್ತು. ಅದು ಬಿಟ್ಟರೆ ಸಿನಿಮಾ ಫ್ಯಾಮಿಲಿ ಜೊತೆ ನೋಡ್ಬೋದು, ಮಜಾ ಇದೆ. ಒಂದು ಕಾಮಿಡಿ ಪ್ಲಸ್ ಹಾರರ್ ಸಿನಿಮಾ ಬಂದು ಬಾಲಿವುಡ್ಡಲ್ಲಿ ತುಂಬ ದಿನಗಳೇ ಆಗಿತ್ತು. ಎಸ್ಪೆಷಲಿ ಸ್ತ್ರೀ ಆದಮೇಲೆ ನನಗೆ ಯಾವುದೋ ಅಂತ ಇಂಪ್ರೆಸ್ ಮಾಡಿರಲಿಲ್ಲ. ಸೊ ಬೂತ್ ಬಂಗ್ಲಾ ಇಟ್ಸ್ ಎ ರೈಟ್ ಚಾಯ್ಸ್ ಫಾರ್ ವೀಕೆಂಡ್. ಸೊ ಅಂದಾಗೆ ಈ ವೀಕೆಂಡಲ್ಲಿ ಒಂದೊಳ್ಳೆ ಕಾಮಿಡಿ ಪ್ಲಸ್ ಹಾರರ್ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಬೂತ್ ಬಂಗ್ಲೋ ಸಿನಿಮಾನ ನೋಡ್ಬೋದು. ಅಕ್ಷಯ್ ಕುಮಾರ್ ಇಸ್ ಬ್ಯಾಕ್ ಅಂತಲೇ ಹೇಳ್ಬೋದು. ಅಂದಾಗೆ ಇನ್ನೇನು ಹೇಳೋದಿದೆ ಆಲ್ಮೋಸ್ಟ್ ಸೂಪರಾಗೆ ಬಂದಿದೆ ಸಿನಿಮಾ. ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಈ ಥರ ಒಂದು ಕಾಮಿಡಿ ಪ್ಲಸ್ ಹಾರರ್ ಸಿನಿಮಾ ನಮ್ಮಲ್ಲಿ ಈ ನಡುವೆ ಮಿಸ್ ಆಗಿದೆ. ನಮ್ಮಲ್ಲೂ ಈ ಥರ ಸಿನಿಮಾಗಳು ಬಂದರೆ ನೋಡೋದಕ್ಕೆ ಮಜಾ ಇರುತ್ತೆ ಅಂತ ಹೇಳ್ತೀನಿ. ಅಂದಾಗೆ ಹೊರಡೋಕ್ಕಿಂತ ಮುಂಚೆ ಗೊತ್ತಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಕನ್ನಡ ಸಿನಿಮಾ ಮತ್ತು ಬೇರೆ ಭಾಷೆ ಸಿನಿಮಾಗಳ ಮಾಹಿತಿಗಳಿಗಾಗಿ ರಾಜಧಾನಿ ಐಕ್ಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಹೋಗಿ ಬರಬೇಕು. ಧನ್ಯವಾದಗಳು. ಬಾಯ್.